ಇದು ನಿಮ್ಮ ವಾಹಿನಿ. ಇದ್ದಿದ್ದು ಇದ್ದ ಹಾಗೆ. ಮಾಜಿ ಶಾಸಕ ಸುರೇಶ್ ಗೌಡರವರ 60ನೇ ವರ್ಷದ ಜನ್ಮ ದಿನ ಆಚರಣೆಯನ್ನು ಜೆಡಿಎಸ್ ಕಾರ್ಯಕರ್ತರು ಹಾಗೂ ಸುರೇಶ್ ಗೌಡ ಅಭಿಮಾನಿಗಳು ನಾಗಮಂಗಲ ಪಟ್ಟಣದ ಸೌಮ್ಯಕೇಶ್ವರ ಸ್ವಾಮಿ ದೇವಾಲಯ ಮತ್ತು ಟಿಬಿ ಬಡಾವಣೆ ಗಣಪತಿ ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಜೆಡಿಎಸ್ ಪಕ್ಷದ ಕಾರ್ಯಾಲಯದಲ್ಲಿ ಹುಟ್ಟುಹಬ್ಬದ ಪ್ರಯುಕ್ತ ಕೇಕ್ ಕತ್ತರಿಸಿ ಸಿಹಿ ಹಂಚಿ ಸುರೇಶ್ ಗೌಡರವರಿಗೆ ಸನ್ಮಾನಿಸಿದರು. ಹುಟ್ಟುಹಬ್ಬದ ಪ್ರಯುಕ್ತ ತಾಲೂಕು ಸಾರ್ವಜನಿಕ ಸರ್ಕಾರಿ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಣ್ಣು ಹಂಪಲು ಹಂಚಲಾಯಿತು. ಇದೇ ಸಂದರ್ಭದಲ್ಲಿ ನಾಗಮಂಗಲ ಜೆಡಿಎಸ್ ಪಕ್ಷದ ಅಧ್ಯಕ್ಷರಾದ ಡಿಟಿ ಶ್ರೀನಿವಾಸಯ್ಯ ಮಾತನಾಡಿ, ಕಳೆದ 20 ವರ್ಷಗಳಿಂದ ನಮ್ಮ ಪಕ್ಷದ ಮುಖಂಡರಾದ ಕೆಂಪೇಗೌಡರವರು ಆಸ್ಪತ್ರೆ ರೋಗಿಗಳಿಗೆ ಹಣ್ಣು ಹಂಪಲು ಹಂಚಿಕೊಂಡು ಸುರೇಶ್ ಗೌಡರವರ ಹುಟ್ಟುಹಬ್ಬವನ್ನು ಆಚರಿಸುತ್ತಿದ್ದಾರೆ. ಮುಂದಿನ ದಿನದಲ್ಲಿ ನಮ್ಮ ನಾಯಕರಾದ ಸುರೇಶ್ ಗೌಡರಿಗೆ ಉತ್ತಮ ಹುದ್ದೆಗಳು ದೊರೆತು ತಾಲೂಕಿನ ಜನತೆಯ ಸೇವೆ ಸಲ್ಲಿಸಲಿ ಎಂದು ತಿಳಿಸಿದರು. ನಮ್ಮ ಪಕ್ಷದ ಮುಖಂಡರು, ನಮ್ಮ ಎಲ್ಲರ ನಾಯಕರಾದಂಥ ಸುರೇಶ್ ಗೌಡರ ಹುಟ್ಟುಹಬ್ಬ ಇದೆ. 60ನೇ ವರ್ಷದ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಈ ಒಂದು ಹಾಸ್ಪಿಟ್ಲಲ್ಲಿ ಸುಮಾರು 21 ವರ್ಷಗಳಿಂದ ನಮ್ಮ ಸುರೇಶ್ ಗೌಡರ ತುಂಬ ಆತ್ಮೀಯರು, ಬಂಧುಗಳು, ನಮ್ಮ ಪಕ್ಷದ ಮುಖಂಡರಾದಂಥ ರಾಮುವರವರ ನೇತೃತ್ವದಲ್ಲಿ ನಾವೆಲ್ಲರೂ ಸೇರ್ಕೊಂಡು ಸುಮಾರು 21 ವರ್ಷಗಳಿಂದ ನಮ್ಮ ಹಾಸ್ಪಿಟ್ಲಲ್ಲಿ ಹಣ್ಣು ಹಂಪಲನ್ನು ಹಂಚೋದು ಮತ್ತು ರೋಗಿಗಳಿಗೆ ಬೇಕಾದಂಥ ಔಷಧಿಗಳನ್ನ ಕೊಡಿಸೋದ್ರ ಮುಖಾಂತರ ಸುರೇಶ್ ಗೌಡರಿಗೆ ಒಳ್ಳೆಯದಾಗಲಿ, ಅವರಿಗೆ ಭವಿಷ್ಯದಲ್ಲಿ ದೇವರು ಒಳ್ಳೇದು ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತಾ ನಮ್ಮ ಪಕ್ಷಕ್ಕೂ ಸಹ ಒಳ್ಳೆಯದಾಗಲಿ. ಮುಂದಿನ ಚುನಾವಣೆಯಲ್ಲಿ ಸುರೇಶ್ ಗೌಡರು ಗೆಲ್ಲಿ ಈ ಜನ ಏನು ನಮ್ಮ ನಾಮಕಲ್ ತಾಲೂಕಿನ ಬಡ ಜನ ಏನೇನಿದ್ದಾರೆ ಅವರೆಲ್ಲರೂ ನಮ್ಮ ಪಕ್ಷವನ್ನು ಬೆಂಬಲ ಮಾಡಲಿ ಅಂತೇಳಿ ಕೋರ್ತಾ ಈ ಒಂದು ಆಚರಣೆಯನ್ನು ನಾವು 21 ವರ್ಷದಿಂದ ಮತ್ತೆ ಮಾಡ್ತಾಯಿದ್ದೀವಿ. ನಮ್ಮ ತಾಲೂಕಿಗೆ, ನಮ್ಮ ತಾಲೂಕಿನ ಎಲ್ಲ ಪ್ರಜೆಗಳಿಗೆ ದೇವರು ಒಳ್ಳೇದು ಮಾಡಲಿ ಅಂತೇಳಿ ಈ ಮೂಲಕ ಸುರೇಶ್ ಗೌಡರಿಗೂ ಸಹ ಒಳ್ಳೆಯದಾಗಲಿ ಅಂತೇಳಿ ಪ್ರಾರ್ಥನೆ ಮಾಡ್ತಾಯಿದ್ದೀವಿ. ಇದೇ ಸಂದರ್ಭದಲ್ಲಿ ಜೆಡಿಎಸ್ ಪಕ್ಷದ ಮುಖಂಡರು ಮಾತನಾಡಿ, ನಮ್ಮ ನಾಯಕರಾದ ಸುರೇಶ್ ಗೌಡರವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ದೇವರು ಅವರಿಗೆ ಆರೋಗ್ಯ, ಐಶ್ವರ್ಯ ಕೊಟ್ಟು ಒಳ್ಳೆಯದು ಮಾಡಲಿ ಎಂದು ಆಶಿಸಿದರು. ಇವತ್ತು ನಾವು 2004ನೇ ಇಸ್ವಿಯಿಂದ ಕಂಟಿನ್ಯೂ ಆಗಿ ಹುಟ್ಟುಹಬ್ಬನ ಆಚರಿಸ್ಕೊಂಡು ಬಂದಿದ್ದೀವಿ. ಆ ದೇವರು ಅವ್ರಿಗೆ ಆಯುಷು, ಆರೋಗ್ಯ, ಐಶ್ವರ್ಯ, ಅಧಿಕಾರ ಕೊಟ್ಟು ಕಾಪಾಡಲಿ ಅಂತ ಆ ತಾಯಿ ಚಾಮುಂಡೇಶ್ವರಿ ಹತ್ರ ಕೇಳ್ತಾರೆ. ಹುಟ್ಟುಹಬ್ಬ ಇದೆ, ಆದ ಕಾರಣ ಈ ಹಾಸ್ಪಿಟ್ಲಿಗೆ ಬಂದ್ಬಿಟ್ಟು ಬಡ ರೋಗಿಗಳಿಗೆ ಹಣ್ಣು ಹಂಪಲುಗಳನ್ನ ನಮ್ಮ NP ಕೆಂಪೇಗೌಡರು ಪ್ರತಿ ವರ್ಷ ಕೊಡ್ತಾ ಬಂದಿದ್ದಾರೆ. ಅದೇ ಥರ ಈ ವರ್ಷ ಹಂಚಿದ್ದಾರೆ. ಆಧುನಿಕ ಭಗೀರಥರು, ಕೊಡಿಗೈ ದಾನಿಗಳು, ತಾಲೂಕಿನ ಶಾಂತಿಪ್ರಿಯದ ಸನ್ಮಾನ್ಯ ಸುರೇಶ್ ಗೌಡರಿಗೆ ಇನ್ನೂ ಜನಸೇವೆ ಮಾಡಲಿಕ್ಕೆ ಭಗವಂತ ಹೆಚ್ಚಾಗಿ ಆಶೀರ್ವಾದ ಮಾಡಲಿ ಅಂತ ಕೇಳ್ತಾ ಪ್ರಾರ್ಥನೆ ಮಾಡ್ತೀನಿ. ಸರ್ವ ಜನ ಸುಖಿನೋ ಭವಂತು. ಕಾರ್ಯಕ್ರಮದಲ್ಲಿ ಜೆಡಿಎಸ್ ಪಕ್ಷದ ಮುಖಂಡರಾದ ಕೆಂಪೇಗೌಡ, ಟಿಬಿ ನಾಗೇಶ್, ಕರಿಕ್ಯಾತನಹಳ್ಳಿ ಅಂಬರೀಶ್, ಸಾಮಕಹಳ್ಳಿ ಅಶೋಕ್, ಪಾಲಗ್ರಹಾರ ವಿನಯ್ ಕುಮಾರ್, ಪಾಪ ಗುರುಪ್ರಸಾದ್, ಲೋಕೇಶ್, ಪ್ರವೀಣ ಬದರಿ, ಕೊಪ್ಪಲು, ಗೋವಿಂದ ಸೇರಿದಂತೆ ಹಲವು ಮುಖಂಡರು ಭಾಗವಹಿಸಿದರು. ಇದಕ್ಕಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ.